ಏರಿ ನಿಮ್ಮ ಆಫೀಸ್ ದೋಸ್ತ್ ಇದ್ನಲ್ಲ ಅವ ಮದುವೆ ಯಾವಾಗ ಹಾಕನ್ರಿ? ಯಾಕ ನಿನಗ್ಯಾಕೆ ಅವನು ಮದುವೆ ಚಿಂತೆ? ನಾನು ಮೊನ್ನೆ ಮದುವೆ ಯಾವಾಗಪ್ಪ ಅಂತ ಕೇಳಿದೆ. ನಂದ ನೋಡು ದೋಸ್ತ, ಯಾವಾಗ ನಾನು ಕೇಟ ಸಮಯ ಶುರುವಾಗುತ್ತಲ್ಲ ಅವಾಗ ಮದುವೆ ಆಕತಿ ಎಂದ. ಏನರ್ಥ? ಅಂದ್ರೆ ರಾಹು ಕೇತು ಶನಿ ಎಲ್ಲ ತದ್ವಿರುದ್ಧ ನಡೆದಾಗ ನಮ್ಮ ಅದೃಷ್ಟ 8 ದಿಕ್ಕು ಕಡೆಗೆ ಹರಿದಾಡ್ತಿರ್ಬೇಕಾದಾಗ ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಆ ದೇವ್ರಿಗೂ ನಮ್ಮನ್ನು ನಮ್ಮ ಮಜಾ ನೋಡೋ ಮೂಡ್ನಲ್ಲಿ ಇದ್ದಾಗ ಮದುವೆ ಆಕತಿ ಎಂದವ. ಹಿಂಗನ್ನ ಹಾಯ್ ಫ್ರೆಂಡ್ಸ್, ಒಂದು ಮಾತು ಕೇಳ್ರಿ. ಇಲ್ಲಿ ಹಾಡಾಗಕ್ಕೆ ಪ್ರೀತಿನ ಮಾಡ್ಬೇಕಂತಿಲ್ಲ. ನೀವು ಮನಸ್ಸು ಮಾಡಿದ್ರೆ BA, BSc, BCom, B.Ed, MA, MSc, MCom, PhD, MPhil, ಡಿಲೀಟು, ನೆಟ್, ಸೆಟ್ ಇವನ್ ಕೂಡ ಮಾಡಬಹುದು. ನಂತರದಲ್ಲಿ ಉಳಿದ ಜೀವನವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ಕೊಂಡು ನೌಕರಿ ಅರ್ಜಿ ಹಾಕ್ತಾ 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 ಕಳಿಬಹುದು. ಹೌದಿಲ್ಲ? ಯಾರಿಗೆ ಅನುಭವ ಆಗೈತಿ ಹೇಳ್ರಿ? ಆಲ್ಮೋಸ್ಟ್ ಎಲ್ಲರಿಗೂ ಆಗಿರ್ತೈತಿ. ಹಾಗಾದ್ರೆ ಯಾರಿಗಾದ್ರೂ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ತಮಾಷೆಗಾದ್ರೂ ಕೂಡ ವಾಸ್ತವ ರೀ. ಲೇ ಇಕ್ಕಿನ ಈಗ 3 ತಿಂಗಳ ಹಿಂದೆ ನನ್ನ ಫ್ರೆಂಡ್ ಒಬ್ಬ ಒಂದು ಹುಡುಗಿ ಪಟಾಯಿಸಿ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿದ್ದೆ. ಅವತ್ತಿನ ದಿನನ ನಾನು ಹೊಸ ಚಪ್ಪಲಿ ತೊಗೊಂಡಿದ್ದೆ. ಅದಕ್ಕೇನಾತೀಗ? ಆದ್ರೆ ಅವತ್ತು ತೊಗೊಂಡು ಚಪ್ಪಲಿ ನನ್ನ ಹತ್ರನ ಇವೆ. ನನ್ನ ಹತ್ರ ಚಲೋ ಬಾಳಿಕೆನೇ ಬಂದಾವ, ಚಂದಂಗೆ ನೋಡ್ಕೊಂಡನಿ. ಆದ್ರೆ ಅರ್ಥಾತ್ ಬಿಡ್ರಿ. ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ. ಲೇ ಬಾರಿ ಇಲ್ಲಿ. ಹೇಳಿ ಏನು? ನಿನಗೊಂದು ವಿಷಯ ಗೊತ್ತೇನೆ? ಈ ತಂದೆ ತಾಯಿಗಳು ಮಾಡಿದ ಕರ್ಮದ ಫಲವನ್ನ ಮಕ್ಕಳು ಅನುಭವಿಸ್ತಾರ ಅಂತಾರೆ. ಹೌದ್ರಿ. ಆದ್ರೆ ನಿನಗೆ ಹೊಸದೇನು ಗೊತ್ತೈತೇನ? ಕೆಲವು ಸಲ ಅದನ್ನು ಅಳಿಯಾಗಳು ಅನುಭವಿಸ್ಬೇಕಾಕತಿ. ಅಂದ್ರೆ ಮಾವು ಮಾಡಿದ ಅತ್ತೆ ಮಾಡಿದ ಕರ್ಮದ ಫಲವನ್ನು ಆವಾಗ ಅಳಿಯ ಸಹ ಅನುಭವಿಸಬೇಕಾಗುತ್ತೆ. ಲೇ ನನಗೆ ಒಂದು ಪ್ರಶ್ನೆ ಅರ್ಥ ಆಗೋಲ್ದಾಗೈತಿ. ಯಾವಾಗ ಏನ್ ಅರ್ಥ ಆಕತಿ ಹೇಳ್ರಿ? ದೇವರು ಈ ಹೆಂಡತಿ ಅನ್ನೋಳನ್ನು ಸೃಷ್ಟಿ ಮಾಡಿದ ಮೇಲೆ ಈ ಸೊಳ್ಳೆಗಳನ್ನು ಸೃಷ್ಟಿ ಮಾಡೋ ಅವಶ್ಯಕತೆ ಏನಿತ್ತು? ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ, ಇಡೀ ದೇಶದ ಎಲ್ಲ ಗಂಡಸರ ಪ್ರಶ್ನೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡೋಣ, ಕೆಲವು ಪ್ರಶ್ನೆ ಕೇಳ್ಕೊಳ್ಳೋಣ. ನಾನು ಯಾರು? ನಾನು ಎಲ್ಲಿಂದ ಬಂದಿದ್ದೇನೆ? ಯಾಕೆ ಬಂದಿದ್ದೇನೆ? ಎಲ್ಲಿಗೆ ಹೋಗಬೇಕು? ಬರ್ರಿ, ಎಲ್ಲದಿರಿ ನೀವು? ನಂಬರ್ 1 ಸೋಮಾರಿ ಇದೀರಿ. ಅದು ಯಾವ ಗ್ರಹದಿಂದ ಬಂದಿದ್ರಿ ಏನೋ ನನ್ನ ಜೀವ ಹಾಳು ಮಾಡಕ. ಬರ್ರಿ, ಎದ್ದು ಬರ್ರಿ. ಏನ್ ದಾನ ಮಾಡ್ತೀರಿ? ಎದ್ದು ಬಂದು ಬಾತ್ರೂಮ್ ಸ್ನಾನಕ್ಕೆ ಹೋಗ್ರಿ. ಯಪ್ಪ, ಸಿಂಹ ಗರ್ಜನೆ ಮಾಡ್ದೆ ಹಂಗಾತು ಅಡುಗೆ ಮನೆಯಿಂದ. ಗೊತ್ತಾತಿಲ್ರಿ, ನಾನು ಧ್ಯಾನ ಮಾಡ್ತಾ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡ್ತು. ನನ್ನ ಧ್ಯಾನ ಪ್ರಾಪ್ತವಾಯಿತು. ಈ ರೀತಿ ಪ್ರಶ್ನೆಗೆ ಕೇಳ್ದನೇ ಉತ್ತರ ಸಿಕ್ಕಾಗ ಸಂಪೂರ್ಣ ಜ್ಞಾನ ಪ್ರಾಪ್ತಿ. ಏನಂತೀರಾ? ಲೇ ಹಿಂಗ ಒಂದು ಪ್ರಶ್ನೆ ಹೇಳಿ. ಈ ರಾವಣ ಗೊತ್ತಲ್ಲ, ಅವನ ಗಂಡಸಾಗಿದ್ದೇ ಒಳ್ಳೇದಾಯ್ತು ನೋಡು. ಅವನಿಗೆ 10 ತಲೆ ಇದ್ರು ರಾಮ ಬಚಾವಾದ. ಅಂದ್ರೆ ಅಕಸ್ಮಾತ್ ರಾವಣ ಏನಾದ್ರೂ ಹೆಣ್ಣಾಗಿದ್ರೆ 10 ತಲೆ ಇದ್ದು 10 ಬಾಯಿ ಇದ್ದಿದ್ರೆ ಊಹೆಗೂ ಮೀರಿದ್ದು.